ಪ್ರೈಸ್ ಲಾರ್ಡ್. ನಾವಿವತ್ತು ಮುತ್ಲಾ ಪ್ಲೇಸಿಗೆ ಬಂದಿದ್ದೇವೆ. ಕ್ರಿಕೆಟ್ ದೀಪು, ಹೇಗಾಗ್ತದೆ ಅನುಭವ? ಸೂಪರ್, ಗಮ್ಮತ್, ಮಜಾ ಆಗ್ತಾ ಉಂಟು. ಹೇಗುಂಟು ವೆದರ್ ಇಲ್ಲಿ? ಒಳ್ಳೆ ವೆದರ್. ಒಳ್ಳೆ ಅಲ್ಲ? ಈಗ ಬಿಸಿ ಬಿಸಿಯಾಗಿ ರೆಡಿ ಆಗ್ತಾ ಉಂಟು ಚಿಕನ್ ಎಲ್ಲ. ಈಗ ಬಿಸಿ ಬಿಸಿ ಚಹಾ ಕುಡ್ದೇವು. ಒಳ್ಳೇದು. ಗಮ್ಮತ್ ಮಾಡಿ. ಆಯ್ತು, ಓಕೆ, ಬಾಯ್, ಎಂಜಾಯ್ ಮಾಡು. ಥ್ಯಾಂಕ್ ಯು. ಹಾಯ್. गाड़ी वही पूछे ಸುತ್ತಮುತ್ತಲು ಒಳ್ಳೆಯ ವೆದರ್, ಎಲ್ಲ ಕಡೆ ಟೆಂಟ್ಗಳಿದೆ. ಸೊ ಸೂಪರ್. ಎಷ್ಟು ಜನ ಖುಷಿಯಾಗಿದ್ದೀರಾ? ಚೆಕ್ ಪ್ರೈಸ್ ಲಾರ್ಡ್ಸ್. ಎಷ್ಟು ಜನ ಸಂತೋಷವಾಗಿದ್ದಾರೆ ಗೊತ್ತಿಲ್ಲ, ನನಗಂತೂ ಹೆವಿ ಎಕ್ಸೈಟಿಂಗ್ ಆಗಿದೆ. ಕ್ಯಾನ್ ವಿ ಆಲ್ ಸ್ಟ್ಯಾಂಡ್ ಅಪ್? ಒಂದು ಶಾರ್ಟ್ ವರ್ಸ್ ನೋಡಿ. ಇವತ್ತೊಂದು ಬ್ಯೂಟಿಫುಲ್ ಡೇ ಅಲ್ಲ? ಗಾಡ್ ಹಸ್ ಗಿವನ್ ಅಸ್ ದಿಸ್ ಪ್ರಿವಿಲೇಜ್. ಕೊಡುವಂಥ ಸ್ವಲ್ಪ ಕ್ಷಣ ನಾವು ದೇವರಿಗೆ ಒಂದು ಭಕ್ತಿ ಉಳ್ಳ ಆರಾಧನೆಯಾಗಿ ನಾವು ಸಲ್ಲಿಸುವ. ಐ ಮ್ಯಾನ್, ದೇವ್ರ ವಾಕ್ಯ ಹೇಳ್ತಾ ಏನು ಗೊತ್ತಾ? ಓ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ರಿಪೀಟ್ ಮಾಡ್ತೀರಾ? ಓಕೆ, ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್ ಫಾರ್ ಹಿ ಈಸ್ ಗುಡ್. ಯಾರಿಗೆ ಥ್ಯಾಂಕ್ಸ್ ಹೇಳ್ತೀವಿ? ಆಮೆನ್, ಟು ದ ಲಾರ್ಡ್ ಬಿಕಾಸ್ ಆಫ್ ಹಿಸ್ ಗುಡ್ನೆಸ್ ಅಲ್ಲ? ಸೊ ಇವತ್ತು ಎಷ್ಟು ಬ್ಯೂಟಿಫುಲ್ ಜಾಗಕ್ಕೆ ಬಂದಿದ್ದೀವಿ ನಾವೆಲ್ಲ. ಹಗಲೊತ್ತು ಸ್ಲಮ್ ಥರ ಕಾಣ್ತಿದೆ, ನೈಟಲ್ಲಿ ಸ್ವಲ್ಪ ಸ್ಪಾರ್ಶ್ ಆಗಿ ಕಾಣ್ತಿದೆ. ಬಟ್ ಗಾಡ್ ಇಸ್ ಗುಡ್, ಇಸ್ನಟ್ ಇಟ್? ಸೊ ಈ ಒಂದು ಜಾಗದಲ್ಲಿ ನಾವು ಬಂದು ದೇವ್ರನ್ನ ಸ್ಮರಿಸ್ತಾ ಇದೀವಿ ಅಂತಂದ್ರೆ ಇದು ಪ್ರಿವಿಲೇಜ್ ಅಲ್ವಾ? ಸೊ ಹೇಳುವ, ಆತನ ಒಳ್ಳೇದಾಗಿರೋದ್ರಿಂದ ನಾವು ಥ್ಯಾಂಕ್ಸ್ ಹೇಳುವ. ಫಾರ್ ಹಿಸ್ ಮರ್ಸಿ ಎಂಡ್ಯೂರ್ಸ್ ಫಾರ್ ಎವರ್. ಕ್ಯಾನ್ ಯು ರಿಪೀಟ್? ಫಾರ್ ಹಿಸ್ ಮರ್ಸಿ ಎಂಡ್ಯೂರ್ಸ್. ಕ್ಯಾನ್ ವಿ ಜಸ್ಟ್ ಪರ್ಸನಲೈಸ್ ದಿಸ್? ಐ ಮೀನ್, can we just say, Lord, we thank you for your goodness. Lord, we thank you for your mercies. Second verse says, who can utter the mighty acts of the Lord? Who can declare all his praise? Who can do that? ಯಾರು ಮಾಡ್ಲಿಕ್ಕೆ ಸಾಧ್ಯ ಆತನ ಸ್ತುತಿಗಳನ್ನ ಅಲ್ವಾ? ಸೊ ಗಾಡ್ ಡಿಸೈರ್ಸ್ ದಟ್. ಐ ಮ್ಯಾನ್, ಸೊ ಇವತ್ತು ನಾವು ಮಾಡೋದು ಬಾರ್ಬೆಕ್ಯೂ ಮಾಡೋದು, ಟೀ ಕುಡಿಯೋದು, ಬಿರಿಯಾನಿ, ಇದೆಲ್ಲ ನಮಗೆ. ಬಟ್ ದೇವ್ರಿಗೆ ನಾವೊಂದು ಕೃತಜ್ಞತಾ ಸ್ತುತಿಯಿಂದ ಆರಾಧನೆ ಮಾಡುವ. ಐ ಮೀನ್, ಕಣ್ಗಳನ್ನು ಮುಚ್ಚೋಣ. ಒಂದು ಸ್ಪೆಷಲ್ ಡೇ ಅಲ್ಲ ಇದು, ಸ್ಪೆಷಲ್ ಪ್ರಿವಿಲೇಜ್ ದೇವ್ರು ಕೊಟ್ಟಿದ್ದಾರೆ. ಓಪನ್ ಏರ್ ಅಲ್ಲಿ, ಲೈಟ್ಸ್ ಮಧ್ಯ, ಎಷ್ಟೊಂದು ಬ್ಯೂಟಿಫುಲ್ ಟೈಮ್ ಅಲ್ಲಿ ಗಾಡ್ ಹಸ್ ಗಿವನ್ ದಿಸ್ ಪ್ರಿವಿಲೇಜ್ ಟು ಜಸ್ಟ್ ರಿಮೆಂಬರ್ ಹಿಮ್, ಜಸ್ಟ್ ಸಿ ದ ಫೇತ್ಫುಲ್ನೆಸ್ ಆಫ್ ಗಾಡ್. ಕಣ್ಗಳನ್ನು ಮುಚ್ಚೋಣ, ಡಿಸ್ಟ್ರಾಕ್ಟ್ ಮಾತ್ರ ಆಗ್ಬಿಡಿ ಯಾರು. ಕಣ್ಗಳನ್ನು ಮುಚ್ಚೋಣ, ಯೇಸು ಕ್ರಿಸ್ತನನ್ನು ನೆನೆಸಿಕೊಳ್ಳೋಣ. ಅಪ್ಪ ನಿನಗೆ ಸ್ತೋತ್ರ ರಾಚನೆ, ಅಯ್ಯ ನಿನಗೆ ಸ್ತೋತ್ರ ರಾಚನೆ. Lord, we remember your goodness in this place. Can we just thank him? Bible says, who can utter his mighty praises? We can utter, church. Come on, just tell him, Jesus, I thank you, Father God. I thank you, mighty Jesus. We remember your goodness in our lives, oh Father God. ಹೌದು ಸ್ವಾಮಿ, ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನಾವು ನೆನಪು ಮಾಡಿಕೊಂಡು ನಾವು ಸ್ತೋತ್ರ ಸಲ್ಲಿಸುತ್ತೇವೆ ರಾಚನೆ. ಆಡುವ ಯೋಗ್ಯನು ನೀನೇ, ಓ ನೀನೇ ಯೋಗ್ಯನು. ಹೇಳುವ, ಓ ನೀನೇ ಯೋಗ್ಯನು, ನಿನ್ನಿಂದಲೇ ಎಲ್ಲವೂ, ನಿನಗಾಗಿಯೇ ಎಲ್ಲವೂ. ಮಹಿಮೆಗೆ ಯೋಗ್ಯನೇ, ಮಹಿಮೆಗೆ ಯೋಗ್ಯ. ಯೇಸು ಕ್ರಿಸ್ತನ ನೆನಪಿ ಆಡುವ ಪ್ರೇರೆ, ನೀನೇ ಯೋಗ್ಯನು, ನೀನೇ ಯೋಗ್ಯನು. ಅಯ್ಯ ನೀನೇ ಯೋಗ್ಯನು,
ನೀನೇ ಯೋಗ್ಯನು ಯೇಸುವೇ, ನಿನ್ನಿಂದಲೇ ಎಲ್ಲವೂ, ಆತನಿಂದಲೇ ಪ್ರಿಯರೇ ನಿನಗಾಗಿಯೇ ಎಲ್ಲವೂ. Can we lift your voices? ಮಹಿಮೆಗೆ ಯೋಗ್ಯನೇ. Can we sing you're worthy of it all? You are worthy of it all. Abba Jesus, you are worthy of it all. Oh, for from you are all things, for from you are all things. Sing it out. Come on, church. Oh, you deserve the glory. Keep sing day and night, night and day. Lift your voices. Sing it out. Day and night, night and day. Let incense. Come on. Oh, day and night, night and day. Let it's Jesus, Lord in the season. Day and night, night and day. Let incense arise. Day and night, night and day. You are worthy of it all. ಹೌದು ಸ್ವಾಮಿ, ನೀನೊಬ್ಬನೇ ಯೋಗ್ಯನು. ಹೇಳುವ ಎಸೆಯ, ನೀನೇ ಯೋಗ್ಯನು ಸ್ವಾಮಿ. For from you are all things, Jesus. All things, you deserve the glory. Can we sing, God, you're so good. Hallelujah. Sing it out. Oh God, you're so good. ನಂಬಿ ಆಡುವ ಪ್ರಿಯರೇ, you're so good. Yes, you are God. You're so, oh Lord, you're so good. ಆತನ ಒಳ್ಳೆತನ ನೆನಪಿ ಮಾಡ್ಕೊಂಡು ಆಡುವ ಪ್ರಿಯರೇ, ದೇವಾ ನೀ ಒಳ್ಳೆಯವನು. ದೇವಾ ನೀ, ಹೌದು ಸ್ವಾಮಿ, ನಮ್ಮ ಜೀವಿತಗಳಲ್ಲಿ ಒಳ್ಳೆಯದನ್ನೇ ಮಾಡಿದ್ದೀ. ದೇವಾ ನೀ ಒಳ್ಳೆಯವನು. ದೇವಾ ನೀ ಒಳ್ಳೆಯವನು, ನೀ ಒಳ್ಳೆಯವನು. ಓ ನೀ ನನಗೆ, oh God, oh God, you alone. Come on, it's your worship, church. Come on, it's your time. Sing it out. Oh God, you're so. Come on, just worship Him. Oh, His presence is here. Oh God, ಆತನ ಪ್ರಸನ್ನತೆಯಲ್ಲಿದೆ ಪ್ರಿಯರೇ. ನಂಬಿ ಆಡುವ ಯೆಸಯ್ಯ. Thank you, Jesus, to me. Oh, ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಸ್ವರವತಿ ಹೌದು ಸ್ವಾಮಿ, ನೋಡುತ್ತಾ ಪ್ರೀತಿಸಲು. ಓ ನಾನು ಆತನ ನೋಡುವ ನಮ್ಮ ಆತ್ಮದ ಕಣ್ಗಳಲ್ಲಿ, ಅಯ್ಯ ನಿನ್ನನ್ನು ಹೇಳುವ, ಅಯ್ಯ ನಿನ್ನನ್ನು ನೋಡುತ್ತಾ ಈ ಸ್ಥಳದಲ್ಲಿ ಪ್ರೀತಿಸಲು. ಓ come on, can we lift our hands and sing ಯೇಸುವೇ? Come on, come on, sing yes. ನಿನ್ನ ಹಾಗೆ ಯಾರುಂಟಯ್ಯ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಯಾಚನೆ. ನಿನ್ನ ಹಾಗೆ ಯಾರುಂಟಯ್ಯ. ಮತ್ತೊಂದು ಬಾರಿ ಯೇಸುವಿಗೆ, ಯೇಸುವೇ, ಓ ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ ಸುಂದರನೇ, ಅತಿಶಯನೇ, ಮೌನ್ನತನೇ,
ಪರಲೋಕವು ನಮ್ಮನ್ನು ನೋಡ್ತಾ ಉಂಟು ಪ್ರಿಯರೇ. ಸುಂದರನೇ ಅಯ್ಯ, ಅತಿಶಯನೇ, ಮಹೋನ್ನತನೇ. ಅದಕ್ಕೆ ಮಾತಾಡುವ 10,000ರಲ್ಲಿ ಅಯ್ಯ, 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ನ ಕರ್ತನೇ. ಶಾರೋನಿನ ಪುಷ್ಪ, ಓ ನಿನ್ನನ್ನು ನಾ ಕಂಡೆನೆ, ನಿನ್ನನ್ನು ನೋಡಲು ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ಸ್ವಾಮಿ ಅಯ್ಯ, ನಿನ್ನನ್ನು ನೋಡಲು ನೋಡುತ್ತಾ. Thank you, Jesus. ನಾನು ಬಯಸುವೆ. ಓ ಯೇಸುವೆ, ಯೇಸುವೆ, ನನ್ನ ಯೇಸುವೆ. ಪವಿತ್ರಾತ್ಮನೇ, Lord, can you take control of this place? ಹೇಳುವ ಪವಿತ್ರಾತ್ಮನೇ, ಓ ಯೇಸ್, Lord, take complete control. Take complete control. ಅನುಭವಿಸಿ ಆತನ ಪ್ರಸನ್ನತೆ ಅನುಭವಿಸೋಣ ಪ್ರಿಯರೇ. ಕೆಲವು ಕ್ಷಣಗಳು ಹೇಳುವ యేసయ్యಾ ನಿನಗೆ ವಂದನೆ ರಾಜನೇ. ಪವಿತ್ರಾತ್ಮನೇ, ಈ ಒಂದು ಸೀಸನ್ಲಿ ಸ್ವಾಮಿ, ಈ ಒಂದು ಪ್ರಾರ್ಥನೆ ದಿವಸಗಳಲ್ಲಿ ಸ್ವಾಮಿ, ನಮ್ಮ ಆತ್ಮವನ್ನು ಜೀವಗೊಳಿಸು ಸ್ವಾಮಿ. ಕೇಳುವ ಕಣ್ಣನ್ನು ಮುಚ್ಚಿ ಕೇಳುವ ಅಪ್ಪ. Lord, in these days, Lord, stir up my spirit, oh God. Just ask him, Lord, stir up my spirit, Jesus. Oh, hallelujah. ಯೇಸುವಿಗೆ ಹೌದು ಸ್ವಾಮಿ. ಅಪ್ಪ, ಈ ಒಂದು ಶುಭ ಅಪ್ಪ ಒಂದು ಒಳ್ಳೆಯ ಸಂಜೆ ಸಮಯದಲ್ಲಿ ಸ್ವಾಮಿ ಅಪ್ಪ, ನಾವು ನಿಮ್ಮನ್ನು ನೋಡ್ತಾ ಇದ್ದೇವೆ ರಾಜನೇ. ಅಪ್ಪ, ನಮ್ಮ ಆತ್ಮವನ್ನು ನಿನ್ನ ವಾಕ್ಯದಿಂದ ತುಂಬು ರಾಜನೇ. ಅಪ್ಪ, ಈ ಒಂದು ಅದ್ಭುತ ದೇವಸ್ಥಾನದ ಸ್ವಾಮಿ ಅಪ್ಪ, ನಾವು ನಿಮ್ಮನ್ನು ಮುಂದಕ್ಕೆ ಇಡ್ತಿದ್ದೇವೆ ರಾಜನೇ. ಅಪ್ಪ, ನಮ್ಮ ಮುಂದೆ ಹೋಗು ಸ್ವಾಮಿ. ಅಪ್ಪ, ಹೇಗೆ ಅಪ್ಪ ಇಸ್ರೇಲ್ ಜನರಿಗೆ ಸ್ವಾಮಿ ಅಪ್ಪ ನೀನು ಅವರಿಗೆ ಪ್ರಾಮಿಸ್ ಮಾಡಿದ ಭೂಮಿಯನ್ನು ನೀನು ಕೊಟ್ಟೋ ಸ್ವಾಮಿ. ನಿನ್ನ ವಾಕ್ಯ ನುಡಿದಂತೆ ಸ್ವಾಮಿ, ನೀನು ನುಡಿದ ಒಂದು ವಾಕ್ಯವು ವ್ಯರ್ಥವಾಗಿ ಹೋಗಲಿಲ್ಲ, ಸಂಪೂರ್ಣವಾಗಿ ಪೂರೈಸಿದೆ ಅಂತ ನಿನ್ನ ವಾಕ್ಯ ಹೇಳುತ್ತೆ ಸ್ವಾಮಿ. ಆ ನಿನ್ನ ವಾಕ್ಯವು ನಮ್ಮ ಜೀವಿತಗಳಲ್ಲಿ ದೇವರೇ ಒಂದು ಮಾತು ಕೆಳಗೆ ಬೀಳದೆ ಸ್ವಾಮಿ ಸಂಪೂರ್ಣವಾಗಿ ಪೂರೈಸಿ ಕೊಡುವುದಕ್ಕಾಗಿ ಸಪ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ರಾಜನೇ. ಎಲ್ಲ ಸ್ತುತಿ ಗಾನ ಮಾನ ಮಹಿಮೆಗೆ ನೀನೊಬ್ಬನೇ ಯೋಗ್ಯನು. ನಿನ್ನ ನಾಮದಲ್ಲಿ ನಾವು ಎಲ್ಲವನ್ನು ಕೇಳಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ವಿ ಜಸ್ಟ್ ಥಾಟ್ ಓಕೆ ಒಂದು ಸ್ವಲ್ಪ ಆ ಸಮಯ ನಾವು ದೇವರಿಗೆ ಕೊಡಬೇಕಾಗಿರೋ ಒಂದು ಸಮಯ ನಾವು ದೇವರಿಗೆ ನಾವು ಕೊಡುವ ಅಂತೇಳಿ. ಆಮೆನ್. ಓಕೆನಾ, ಒಂದು ಸ್ವಲ್ಪ ಸಮಯಗಳ ಕಾಲ ನಾವು ದೇವರ ವಾಕ್ಯ ಧ್ಯಾನ ಮಾಡುವ. ಏನು ಅಂತ ಹೇಳಿದ್ರೆ ಟುಡೇ ಇವತ್ತು ದ ಮೇನ್ ವಿಷನ್, ನಾವೊಂದು ಫಾಸ್ಟಿಂಗ್ ಉಪವಾಸದ ಪ್ರಾರ್ಥನೆ ನಾವು ಏನಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಟು ಇಂಟ್ರೊಡ್ಯೂಸ್ ಯು ಟು 2 ಇಂಪಾರ್ಟೆಂಟ್ ಪೀಪಲ್. ಎಷ್ಟು ಜನ? ಓಕೆನಾ, 2 ಇಂಪಾರ್ಟೆಂಟ್ ಪೀಪಲ್ ಆಯಿತಾ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಯಾರಂತ, ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಆ ಇಬ್ಬರು ಜನರು ಯಾರು ಅಂತೇಳಿ ನಾವು ತಿಳ್ಕೊಬೇಕು. ಓಕೆನಾ, ಮೊದಲನೇದಾಗಿ ಅದು ಪವಿತ್ರಾತ್ಮ. ಓಕೆನಾ, ಸೊ ಪವಿತ್ರಾತ್ಮನ ಒಂದು ಪರಿಚಯ ನಮ್ಮೆಲ್ಲರಿಗೂ ಕೂಡ ಇರಬೇಕು. ವಿ ಆಲ್ ಪ್ರೇ ಅಲ್ವಾ, ವಿ ಆಲ್ ಪ್ರೇ ಇನ್ ದ ಜೀಸಸ್ ನೇಮ್, ವಿ ಆಲ್ ನೋ ಹೂಸ್ ದ ಫಾದರ್, ವಿ ಆಲ್ ನೋ ಹೂಸ್ ದ ಸನ್. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ನಮ್ಮ ಈಗ ಒಂದು ಸಭೆಗಳಲ್ಲಿ
ಪವಿತ್ರಾತ್ಮನ ಒಂದು ಪರಿಚಯ ಯಾರಿಗೂ ಸುಮಾರು ಜನಕ್ಕೆ ಆಗೇ ಇರಲ್ಲ. ಬಟ್ ರೈಟ್ ನಾವು ನಾನು ಅದು ಪವಿತ್ರಾತ್ಮನ ಒಂದು ಸ್ಟಡಿ ನಾನು ಕಳಿಸ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಪವಿತ್ರಾತ್ಮನು ಈಸ್ ಆಲ್ಸೋ ಗಾಡ್. ಪವಿತ್ರಾತ್ಮರು ಏನಾಗಿದ್ದಾರೆ? ಅವರು ಕೂಡ ದೇವರಾಗಿದ್ದಾರೆ. ಓಕೆನಾ? ಸೊ ಅವರು ಈ ಒಂದು ಸಮಯದಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋದು ಪವಿತ್ರಾತ್ಮನೇ. ಆಮೆನ್. ಆಮೆನ್. ಓಕೆ. ಸೊ ಕೆಲವು ವಾಕ್ಯಗಳು ನಾವು ನೋಡುವ. ಇವಾಗ ಕೆಲವು ಜನಕ್ಕೆ ನಾನು ವಾಕ್ಯ ಹೇಳಿದ್ದೀನಿ, ಅವ್ರು ವಾಕ್ಯ ತೆಗೆದು ಓದ್ತಾರೆ. ಅದಾದಮೇಲೆ ಇನ್ನು ಮುಂದೆ ನಾವು ನೋಡೋಣ. ಇನ್ನು ಒಂದು ಸ್ವಲ್ಪ ಸಮಯಗಳ ಕಾಲ ಪವಿತ್ರಾತ್ಮ ಯಾರು ಅಂತ. ಅದಾದಮೇಲೆ ಎರಡನೇ ವ್ಯಕ್ತಿ ಬಗ್ಗೆ ಕೂಡ ನಾವು ನೋಡುವ. ಓಕೆನಾ? ಓಕೆ, ಓದ್ತೀರಾ ಯಾರಾದ್ರು? ಅಣ್ಣ ಸ್ಟಾರ್ಟ್. ವಾಕ್ಯ ರೆಫರೆನ್ಸ್ ಹೇಳಿ, ಬೇಕಾದ್ರೆ ಯಾರು ತೆಗಿಬೋದು. ಅಪೊಸ್ತಲರ ಕೃತ್ಯಗಳು ಓಕೆ 2:4. ಹಾಂ. ಪವಿತ್ರಾತ್ಮ ಭರಿತರಾದರು. ಅವರಿಗೆ ಆ ಪವಿತ್ರಾತ್ಮನು ನೀಡಿದ ಶಕ್ತಿಯ ಪ್ರಕಾರ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ನಿಶ್ಚಯವಾದ ಸ್ವಾರ್ಥ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡುವ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಆಮೆನ್. ಅಣ್ಣ ತಾಹೋ ಥರ ಹೋದ್ರು ಫಾಸ್ಟಾಗಿ. ಬಟ್ ನಿಮಗೆ ಗೊತ್ತಾಯ್ತಲ್ಲ ವಾಕ್ಯ ಇದೇನು ಅಂತೇಳ, ನಮ್ಮ ಪವಿತ್ರಾತ್ಮನು ಆತನಲ್ಲಿ ಮುದ್ರೆಯನ್ನಾಗಿ ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಪ್ ಆಗಿ, ದಟ್ ವಿ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಕ್ರೈಸ್ಟ್ ಅಂತ. ಎಸ್, ಓದಿ. ಏನು ಮಾಡ್ತಾರೆ ಪವಿತ್ರಾತ್ಮನು? ಹಿಲ್ ಬ್ರಿಂಗ್ ಆಲ್ ಥಿಂಗ್ಸ್ ಟು ರಿಮೆಂಬರೆನ್ಸ್. ಎಸ್. ಆದುದರಿಂದ ನಮ್ಮ ಮೂಲಕ ದೇವರಿಗೆ ಮಹಿಮೆ ಉಂಟಾಗುವಂತೆ ದೇವರ ಎಲ್ಲಾ ವಾಗ್ದಾನಗಳು ಆತನಲ್ಲಿ ಹೌದಾಗಿದೆ, ಆತನಲ್ಲಿ ಆಮೆನಾಗಿದೆ. ಕ್ರಿಸ್ತನಲ್ಲಿ ನಿಮ್ಮೊಂದಿಗೆ ನಮ್ಮನ್ನು ಸ್ಥಿರಪಡಿಸಿ ನಮ್ಮನ್ನು ಅಭಿಷೇಕಿಸಿದ ಆತನು ದೇವರೇ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಮುದ್ರೆ ಹಾಕಿ ಆತನು ಪವಿತ್ರಾತ್ಮನಲ್ಲಿ ಸಂಚಕಾರಕನಾಗಿ ಅನುಗ್ರಹಿಸಿದ್ದಾನೆ. ಎಸ್ ಪಚ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. ಆದಾಗ್ಯೂ ನೀವು ದೇವರ ಆತ್ಮನ ಸ್ವಭಾವದ ಮೇಲೆ ಆತುಕೊಂಡು ಜೀವಿಸುವವರೇ ಹೊರತು ದೇಹ ಸ್ವಭಾವದವರಲ್ಲ. ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ನೀವು ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾರಲ್ಲಿ ಕ್ರಿಸ್ತನ ಆತ್ಮನು ಇಲ್ಲವೋ ಅವನು ಕ್ರಿಸ್ತನವನಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿರುವುದಾದರೆ ದೇಹವು ಪಾಪದ ದಿಸೆಯಿಂದ ಸತ್ತಾಗಿದ್ದರೂ ಆತ್ಮವು ನೀತಿಯ ದಿಸೆಯಿಂದ ಜೀವ ಸ್ವರೂಪವಾಗಿದೆ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮವು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತನು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಕೂಡ ಬದುಕಿಸುವನು. ಹೀಗಿರುವುದಾಗಿ ಸಹೋದರರು, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ನಾವು ಸಾಯುವುದು ನಿಶ್ಚಯ. ಆದರೆ ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಯಾರು ದೇವರ ಆತ್ಮಾನುಸಾರವಾಗಿ ನಡೆದುಕೊಳ್ಳುತ್ತಾರೋ ಅವರೇ ದೇವರ ಮಕ್ಕಳಾಗಿದ್ದಾರೆ. ಆಮೆನ್. ಸದ್ಯ ನಾವು ಹಂಗಲ್ಲಿದ್ದೀವಂತ. ಯಾರ ಹಂಗಲ್ಲಿದ್ದೀವಿ? ಪವಿತ್ರಾತ್ಮನ ಹಂಗಲ್ಲಿದ್ದೀವಂತೆ. ಹಂಗು ಅಂತ ಹೇಳಿದ್ರೇನು? ವಿ ಹ್ಯಾವ್ ಟೇಕನ್ ಅ ಲೋನ್, ಫಾರ್ ಎಕ್ಸಾಂಪಲ್. ಯಾರಿಂದ? ಪವಿತ್ರಾತ್ಮನಿಂದ. ಓಕೆನಾ? ಸಿ, ವೆರಿ ಇಂಪಾರ್ಟೆಂಟ್ ಥಿಂಗ್ ಆಸ್ ಅ ಚರ್ಚ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಒಂದನ್ನು ಅರ್ಥ ಮಾಡ್ಕೋಬೇಕು, ಪವಿತ್ರಾತ್ಮನ ಕಾರ್ಯಗಳನ್ನ ಅರ್ಥ ಮಾಡ್ಬೇಕು. ನಾವು ಬೈಬಲ್ ಓದಿದ್ರೆ ನಿಮಗೆ ಅನೇಕ ವಚನ ಸಿಗುತ್ತೆ ಪವಿತ್ರಾತ್ಮನ ಬಗ್ಗೆ. ಬಟ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಎಕ್ಸ್ಪೀರಿಯನ್ಸ್ ದ ಹೋಲಿ ಸ್ಪಿರಿಟ್, ಅರ್ಥ ಆಯ್ತಾ, ನಮಗೆ ವಿ ವಿಲ್ ನಾಟ್ ಬಿ ಏಬಲ್ ಟು ನೋ ಹೂ ಹಿ ಇಸ್. ಸಿ, ಐ ಕ್ಯಾನ್ ನೋ. ಇವಾಗ ನಮಗೇನು, ಇವಾಗ ದೀಪು ಅಣ್ಣ ನನಗೆ ಗೊತ್ತು, ಲಾರೆನ್ಸ್ ಅಣ್ಣ ನನಗೆ ಗೊತ್ತು, ಎಲ್ಲರೂ ನನಗೆ ಗೊತ್ತು ಸಭೆಯಲ್ಲಿ. ಬಟ್ ಐ ನೋ ದೆಮ್ ಬೈ ನಾಲೆಡ್ಜ್. ಕರೆಕ್ಟಾ? ನಮ್ದಲ್ಲ ಅನ್ಸುತ್ತೆ. ಬಟ್ when I spend time with him, or when I know him, when I go closer to him, then only I will be able to know ದೀಪಣ್ಣಂಗೆ ಏನು ಇಷ್ಟ. ಇವಾಗ ನಮಗೆ ಹೌಸ್ ಚರ್ಚ್ಗೆ ಹೋಗ್ತಾ ಇರೋದ್ರಿಂದ ನಂಗೆ ಗೊತ್ತು ದೀಪಣ್ಣ ಚಾಯ್ ಚೆನ್ನಾಗಿ ಮಾಡ್ತಾರೆ ಅಂತ. ಓಕೆನಾ? ಇವಾಗ ಲಾರೆನ್ಸ್ ಅಣ್ಣಗೆ ಏನಣ್ಣ ನಿಮ್ಮದು? ಬಿರಿಯಾನಿ. ಸೊ ಲಾರೆನ್ಸ್ ಅಣ್ಣದು ಇಷ್ಟ ಇಲ್ಲ ನಂಗೆ ಏನು, ಅದೇ ನಂಗೆ ಹೆಂಗೆ ಗೊತ್ತಾಗುತ್ತೆ? when I go deeper in him. ಅರ್ಥ ಆಯ್ತಾ? ಸಿ, ದಿಸ್ ಇಸ್ ವೇರ್ ಆಸ್ ಅ ಚರ್ಚ್ ವಿ ನೋ ವಾಟ್ ಇಸ್ ಹೋಲಿ ಸ್ಪಿರಿಟ್. ಓಕೆನಾ? ವಿ ನೋ ವಾಟ್ ಇಸ್ ಹೋಲಿ ಸ್ಪಿರಿಟ್, ಬಟ್ ವಿ ಹ್ಯಾವ್ ನಾಟ್ the understood or gone closer to him to know what exactly he requires. Amen. But he is working. What if I tell you that there is someone that God has given, artha, when you are in a very bad place, he'll be able to understand you even more than your husband. Artha, when you are going through a very rough time, he will understand you more than your father and a mother.
ಆಯಿತಾ, ವೆನ್ ಯು ಆರ್ ಗೋಯಿಂಗ್ ಥ್ರೂ ಅ ಪ್ರಾಬಬ್ಲಿ ಎಮೋಷನಲ್ ಟ್ರಾಮಾನೋ ಇಲ್ಲಾಂದರೆ ಹ್ಯಾಪಿನೆಸ್ಸೋ, ಹಿ ವಿಲ್ ಎಂಜಾಯ್ ವಿತ್ ಯು, he will rejoice with you. And when you are going, even though you don't see, he is protecting you. ಇಲ್ಲಿ ತನಕ ನಾವು ಬಂದ್ವಿ, ಕರೆಕ್ಟಾ? What if I told you that he is working behind, where you cannot see and cannot feel? But most of the time problem is we don't know who he is. This is the most important, ಒಂದು tragic of a church. That is why this fasting prayer always, that's why we say pray and ask Holy Spirit, reveal yourself. Reveal yourself. ಏನಂತ ಕೇಳ್ಬೇಕು ನಾವು? ರಿವೀಲ್ ಯೋರ್ ಸೆಲ್ಫ್. ಸಿ, ಇನ್ ಅ ಫೆಲೋಶಿಪ್ ಪವಿತ್ರಾತ್ಮನ ಯಾವ ರೀತಿಯ ಕಾರ್ಯ ಮಾಡ್ತಾನೆ ಅಂತ ನಿಮ್ಗೆ ಹೇಳ್ತೀನಿ. ವೆನ್ ಎವರ್ ಹೋಲಿ ಸ್ಪಿರಿಟ್ ಕಮ್ಸ್ ಇನ್, ಹಿ ಆಲ್ವೇಸ್ ಪುಷಸ್ ಅಸ್ ಟು ದ ಫೆಲೋಶಿಪ್. ಎಲ್ಲಿಗೆ? ಫೆಲೋಶಿಪ್. ಓಕೆನಾ? ನಮಗೆ ಪವಿತ್ರಾತ್ಮನು ಬಂದಾಗ ಹಿ ಪುಷಸ್ ಟು ದ ಗಾಡ್ಲಿ ಥಿಂಗ್ಸ್. ಹಿ ಪುಷಸ್, ನಮಗೆ ಏನಾಗುತ್ತೆ, ಕೂಡಿ ಬರೋಕ್ಕೆ ನಮಗೆ ಇಷ್ಟ ಆಗ್ತದೆ, ಕೂಡಿ ಬರೋಕ್ಕೆ ನಮಗೆ ಉತ್ಸಾಹ ಆಗ್ತದೆ, ಕೂಡಿ ಬರೋಕ್ಕೆ ನಮಗೆ ಏನಾಗುತ್ತೆ, ಕರೆಕ್ಟಾ? ದಿಸ್ ಬಿಕಾಸ್ ವೆನ್ ವಿ ರಿಯಲೈಸ್ ಓಕೆ ದರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್, ಪ್ರೇಯರ್ ಆಗ್ತಾ ಇದೆ, ಕೂಡಿ ಬರ್ತಾ ಇದೀವಿ, ಒಂದು ಕಡೆಯಿಂದ ನಾವು ದೇವರ ಜನರು ನಾವು ಸೇರಿ ನಾವು ಬರ್ತಾ ಇದೀವಿ, ಮಾಡಕ್ಕೆ ಬರ್ತಾ ಇದೀವಿ ಅಂತಂದಾಗ ನಮ್ಗೇನಾಗುತ್ತೆ, ಖುಷಿ ಆಗುತ್ತೆ. ಈಗ ಇಫ್ ಯು ಆಸ್ಕ್ ಮೀ ಆಫ್ಟರ್ 20 years, after coming in the world, after being drinking, smoking, doing drugs, and now you ask me which fellowship that that you enjoy the most, I will tell the church fellowship. I have been there. ನಾನು ನೋಡಿದ್ದೀನಿ, I've been in all illegal relationships, I've seen everything. ಅರ್ಥ ಆಯ್ತಾ? ದೇರ್ ಇಸ್ ಏನಾಗುತ್ತೆ, ವಿ ಕಮ್ ಇನ್ ಅನ್ ಎಕ್ಸೈಟ್ಮೆಂಟ್, ಕುಡಿಯೋದ್ಬೋದು, ಸಿಗರೇಟ್ ಸೇದ್ಬೋದು, ನಶೆ ಮಾಡ್ಬೋದು ಅಂತ ವಿ ಕಮ್, ಬಟ್ ದಟ್ ಇಸ್ ಓನ್ಲಿ ಟೆಂಪರರಿ, ಕರೆಕ್ಟಾ? ಬಟ್ ದೇವರ ವಾಕ್ಯ ಹೇಳ್ತದೆ, ವೆನ್ ಯು ಡ್ರಿಂಕ್ ದ ಹೋಲಿ ಸ್ಪಿರಿಟ್, ವೆನ್ ಯು ಆರ್ ಇನ್ ದ ಪ್ರೆಸೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್, ದಟ್ ಪ್ರೆಸೆನ್ಸ್ ಇಸ್ ಅ ರಿಜಾಯ್ಸಿಂಗ್ ಮೂಮೆಂಟ್ ಫಾರ್ ಅಸ್. ಆಮೆನ್. ಸೊ ನಮಗೂ ಅನೇಕ ಫ್ರೆಂಡ್ಸ್ಗಳಿದ್ದಾರೆ, ಅನೇಕ ಕಾರ್ಯಗಳು ನಮಗೂ ಇದೆ, ಬಟ್ ವಿ ಹ್ಯಾವ್ ಚೋಸನ್ ಟುಡೇ ಟು ಕಮ್. ದಿಸ್ ಇಸ್ ನಾಟ್ ಬೈ ಆರ್ ಸ್ಟ್ರೆಂತ್, ದಿಸ್ ಇಸ್ ದ ಡಿಸೈರ್ ಆಫ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. Amen. So ಇದನ್ನ ನಾವು ಯಾವತ್ತೂ ಅರ್ಥ ಮಾಡ್ಕೋಬೇಕು. ಒನ್ಸ್ ದ ಹೋಲಿ ಸ್ಪಿರಿಟ್ ಕಮ್ಸ್ ಇನ್, ಹಿ ಪುಷಸ್ ಅಸ್ ಟು ದ ಫೆಲೋಶಿಪ್. ನಮಗೆ ಒಂದು ಜನರಿಗೆ ಒಂದು, ವಿ ವಿಲ್ ನಾಟ್ ಬಿ ಕಂಪ್ಲೇನಿಂಗ್, ವಿಲ್ ನಾಟ್ ಬಿ ಗ್ರೋನಿಂಗ್, ವಿಲ್ ಮೈಟ್, ಬಟ್ ಪವಿತ್ರಾತ್ಮನು ಹಿ ಸ್ಲೋಲಿ ವಿಸ್ಪರ್ಸ್, ನೋ, ದಿಸ್ ಇಸ್ ವಾಟ್ ಯು ರಿಕ್ವೈರ್. ವಿ ಆಲ್ ಆರ್ ಶಾರ್ಟ್, ಕರೆಕ್ಟಾ? ಬಟ್ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಪಾರ್ಟ್ ಫ್ರಮ್ ಹೋಲಿ ಸ್ಪಿರಿಟ್ ಇಸ್ ದ ಎನಿಮಿ. ಆಸ್ ದ ಹೋಲಿ ಸ್ಪಿರಿಟ್ ಇಸ್ ವರ್ಕಿಂಗ್, ಸೋ ಇಸ್ ದಿ ಎನಿಮಿ ವರ್ಕಿಂಗ್. ಅರ್ಥ ಆಯ್ತಾ? ಎಷ್ಟು ನಾವು ಪವಿತ್ರಾತ್ಮನೋ, ನಾವು ಸತ್ಯನೋ, ಸೈತಾನನೂ ಅಷ್ಟೇ ಸತ್ಯ, ಕರೆಕ್ಟಾ? ಇವಾಗ ಸೈತಾನನು ಎಲ್ಲಿರ್ತಾನೆ? ಒಬ್ಬನೇ ಇದ್ದಾಗಿರ್ತಾನ, ಜೊತೆಗಿದ್ದಾಗ್ಲೂ ಇರ್ತಾನ? ಹೆಂಗಿದೆ? ಎಲ್ಲಿದೆ ವಾಕ್ಯ ಆ ಥರ? ಎಲ್ಲಿದೆ ವಾಕ್ಯ ಆ ಥರ? ಎಲ್ಲಿದೆ ವಾಕ್ಯ? ಎಲ್ಲಿದೆ? ಜೊತೆಲಿ ಇವಾಗ ಸಭೆಯಲ್ಲಿ ಇದ್ದಾಗಲೂ ಸೈತಾನ ಇರ್ತಾನ ನಮ್ಮ ಜೊತೆ? ಹೆಂಗೆ? ಎಲ್ಲಿದೆ ವಾಕ್ಯ? ಹ್ಞೂ ಅಂದ್ರಲ್ಲ, ಎಲ್ಲಿ ವಾಕ್ಯ? ಜೂಡಸ್ ಅಂತ ಒಬ್ಬ ಇರ್ತಾನೆ, ಕರೆಕ್ಟಾ? ಜೂಡಸ್ ಎಲ್ಲಿರ್ತಾನೆ? ಕರೆಕ್ಟಾ? ರೋಮ ಸೈನ್ಯ ಜೊತೆ ಇರ್ತಾನ, ಇಲ್ಲ ಅವ್ರ ಜೊತೆ ಇರ್ತಾನೆ? ಇಲ್ಲ, ಯಾರ ಜೊತೆ ಇರ್ತಾ ಇದ್ದ? ಕರೆಕ್ಟಾ? ಸೈತಾನ ಅವನ ಒಳಗೆ ಯಾವಾಗ ಬಂದ? ಅಲ್ಲ, ಒಳಗೆ ಯಾವಾಗ ಬಂದ? ಕಮ್ಯುನಿಯನ್ ಟೇಬಲ್ ಇಂದ ಎದ್ದೋದ್ಮೇಲೆ ಬಂದ? ಹಿಂಗೇ ಸೇರಿದ್ರು ಯೇಸು ಸ್ವಾಮಿ, ನಾನು ಯೇಸು ಸ್ವಾಮಿ ಅಂತ ಹೇಳ್ತಾ ಇಲ್ಲ, ಬಟ್ ಮಾತಾಡ್ತಾ ಇದ್ರು. ಅರ್ಥ ಆಯ್ತಾ? ಮೆತ್ತಿಗೆ ಸೈತಾನ ಏನು ಮಾಡ್ತಾನೆ? ಬರ್ತಾನೆ, ಕರೆಕ್ಟಾ? ಸೈಲೆಂಟಾಗಿ ಕೆಲಸ ಮಾಡ್ತಾನೆ. ಪವಿತ್ರಾತ್ಮನು ಎಷ್ಟು ಕೆಲಸ ಮಾಡ್ತಾನೋ ಅದೇ ಥರ ಸೈತಾನನು ಕೆಲಸ ಮಾಡ್ತಾನೆ. ದಟ್ ಇಸ್ ವೈ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್, ಓಕೆನಾ? ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಬೋತ್ ಆರ್ ಆಲ್ಸೋ ವರ್ಕಿಂಗ್. ಅರ್ಥ ಆಯ್ತಾ? ಇಫ್ ಯು ಡಿಂಟ್ ಹ್ಯಾವ್ ಎನಿಮಿ, ಅರ್ಥ ಆಯ್ತಾ, ಪವಿತ್ರಾತ್ಮನೇ ಬೇಕಿರಲಿಲ್ಲ ನಮಗೆ, ಕರೆಕ್ಟಾ? See, I will tell you something. Even after we go, or even when we are here, ಅರ್ಥ ಆಯ್ತಾ, ಸೈತಾನ ನಮ್ಮ ಜೊತೆ ಆಟ ಆಡ್ತಾನೆ. the moment he thought his put, ಸೈತಾನಂದು ಪವಿತ್ರಾತ್ಮಂದು ಎರಡು ಥರ. ಪವಿತ್ರಾತ್ಮ ಏನು ಮಾಡ್ತಾನೆ? he puts you into fellowship. ಬಟ್ ಸೈತಾನ ಏನು ಮಾಡ್ತಾನೆ? he removes you from the fellowship. he makes you isolated. ಐಸೋಲೇಷನ್ ಇಂದ ಸ್ಟಾರ್ಟ್ ಮಾಡೋದು. ಸಿಂಗಲ್ ಥಾಟ್ ಐಸೋಲೇಷನ್ ಅಂತ ಹೇಳಿದ್ರೆ ನಾನು ಬರಲ್ಲ ಅಂತ ಮಾಡಲ್ಲ, ವಿ ವಿಲ್ ಬಿ ಟುಗೆದರ್. ಅರ್ಥ ಆಯ್ತಾ? ನಿಧಾನಕ್ಕೆ ಹಿಲ್ ಪುಟ್ ಸಮಥಿಂಗ್. ಚಿಕನಲ್ಲಿ ಉಪ್ಪಿರಲಿಲ್ಲ ಅನ್ಸುತ್ತೆ, ಮರ ಇವತ್ತು ಯಾಕೋ
ಯಾಕೋ ಬೆಂದಿರ್ಲಿಲ್ಲ ಅನ್ಸುತ್ತೆ. ಅಯ್ಯೋ ಈ ಟೆಂಟ ಮಾರೆ, ಇದಕ್ಕೆ ಇಷ್ಟೊಂದು ಕೊಡ್ಬೇಕಿತ್ತ ಮಾರೆ. ಕರೆಕ್ಟಾ? ಸಿಂಪಲ್ ಆಗಿ ಹಿ ಪುಟ್ಸ್ ಅ ಥಾಟ್. ಆ ಥಾಟ್ನ ಏನು ಮಾಡ್ತಾನೆ, ನಿಧಾನಕ್ಕೆ ನಾವು ಹೆಂಗೆ ಮ್ಯಾರಿನೇಟ್ ಮಾಡಿದ್ದೀವಿ ಚಿಕನ್ನ, ಹಂಗೆ ಮ್ಯಾರಿನೇಟ್ ಮಾಡಿ 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 ಸಾಲ್ಮಿಯ ನಾವೆಲ್ಲ ಸೇರೋ ತನಕ ಏನು ಮಾಡ್ತಾನೆ, ಚೆನ್ನಾಗಿ ಬಾಬಿಗೆ ಥರ ಮಾಡಿ ನಮಗೆ ತಿನ್ನಿಸ್ತಾನೆ. ಅರ್ಥ ಆಯ್ತಾ? ಬಟ್ ದೇವರ ವಾಕ್ಯ ಹೇಳ್ತಿದೆ, ನನ್ನಲ್ಲಿರುವ ಆತನು ಆತನಿಗಿಂತ ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ನಮ್ಮಲ್ಲಿರೋನು ಪವಿತ್ರಾತ್ಮನು. ಸೊ ದ ಪ್ರಾಬ್ಲಮ್ ನಮ್ಮಲ್ಲಿರೋದು ಏನು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಆಲ್ರೆಡಿ ಒಬ್ಬ ಬಲಿಷ್ಠವಾದ ವ್ಯಕ್ತಿ ಇದ್ದಾನೆ, ಬಟ್ ಅವನ್ನ ನಾವು ಡೋರ್ ಹಾಕಿ ಲಾಕ್ ಮಾಡಿ ಕೂಡು ಹಾಕ್ಬಿಟ್ಟಿದ್ದೀವಿ. ಅರ್ಥ ಆಯ್ತಾ? ಅವ್ನು ಹೇಳ್ತಾ ಇದ್ದಾನೆ, ನನ್ನ ಆಚೆ ಬಿಡು, ನಾನು ನಿನ್ಗೋಸ್ಕರ ನಾನು ಏನು ಮಾಡ್ತೀನಿ, ನಿನ್ಗೋಸ್ಕರ ಫೈಟ್ ಮಾಡ್ತೀನಿ ಅಂತ. ಬಟ್ ನಾವು ಬೇಡ ಬೇಡ ಬೇಡ, ನೀನು ಆರಾಮಾಗಿರು ಒಂದು ಕಡೆ ಅಂತೇಳಿ ನಾವು ಅವನ್ನ ಲಾಕ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ನಾವೆಲ್ಲ ಕಷ್ಟ ಹೊರ್ತಾ ಇದ್ದೀವಿ, ಚಿಂತೆ ಭಾರ ಹೊರ್ತಾ ಇದ್ದೀವಿ, ನಮಗೆ ಎಲ್ಲ ಟೆನ್ಷನ್ನು, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ನಾವು ಏನು ಮಾಡ್ತಾ ಇದ್ದೀವಿ, ಒಂದು ಫ್ರೀಡಮಲ್ಲೇ ನಾವು ನಡೀತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರೋ ಒಂದು ಶಕ್ತಿ ನಮಗೆ ಗೊತ್ತೇ ಇಲ್ಲ. ದ ಮೂಮೆಂಟ್ ಯು ರಿಲೀಸ್ ದ ಹೋಲಿ ಸ್ಪಿರಿಟ್, ದೆನ್ ಯು ವಿಲ್ ಸಿ ದ ಫ್ರೀಡಮ್. ದೆನ್ ಯು ವಿಲ್ ಸಿ, ಅವನು ಆಗ್ತಾನೆ ಹೇಳ್ತಾನೆ, ಅಯ್ಯೋ ಇದೆಲ್ಲ ಬೇಕಿತ್ತ ಮಾರೆ ನಿನಗೆ ಅಂತ. ಬಟ್ ದೇರ್ ವಿಲ್ ಬಿ ಅನದರ್ ವಾಯ್ಸ್ ವಿಟ್ ವಿಲ್ ಸ್ಪೀಕ್ ಟು ಯು, ವಿಲ್ ಸೇ ಬೇಕಿತ್ತು. ಬಿಕಾಸ್ ಇದು ವಿ ಆರ್ ನಾಟ್ ಕಮಿಂಗ್ ಹಿಯರ್ ಟು ಓನ್ಲಿ ಈಟ್ ಚಿಕನ್ ಬಿರಿಯಾನಿ ಆರ್ ಇದು, ಬಟ್ ವಿ ಆರ್ ಕಮಿಂಗ್ ಹಿಯರ್ ಫಾರ್ ದ ಫೆಲೋಶಿಪ್ ಆಫ್ ಗಾಡ್. ಹಲ್ಲೆಲೂಯಾ. ದಿಸ್ ಆಲ್ವೇಸ್ ರಿಮೆಂಬರ್. ಆಯ್ತಾ? ಸಭೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಫೆಲೋಶಿಪಿಂಗ್, ಇಟ್ಸ್ ನಾಟ್ ಓನ್ಲಿ ಅಬೌಟ್ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್, ಇಟ್ ಇಸ್ ಮಚ್ ಮೋರ್. ಎಲ್ಲರೂ ಹೇಳಿ, ಮಚ್ ಮೋರ್. ಓಕೆನಾ? ವಿ ಹ್ಯಾವ್ ಅದರ್ ಫ್ರೆಂಡ್ಸ್, ವಿ ಕ್ಯಾನ್ ಗೋ, ವಿ ಕ್ಯಾನ್ ಬಿ ದೇರ್, ಬಟ್ ದಟ್ಸ್ ನಾಟ್ ದ ಪರ್ಪಸ್. This is the purpose of God. This is the family of God. Hallelujah. I just want you to be introduced to Holy Spirit. This 21 days ಅಲ್ಲಿ ನೀವು ಅನೇಕ ಜನರು ಇದ್ದೀರಾ, ಕೆಲವರಿಲ್ಲ, ಬಟ್ ಐ ವಾಂಟ್ ಯು ಟು ಜಸ್ಟ್ ಪ್ರೇ ಅ ಸಿಂಪಲ್ ಪ್ರೇಯರ್ ಬಿಫೋರ್ ಯು ಗೋ ಟು ಬೆಡ್. God, Holy Spirit, reveal yourself to me. Reveal yourself to me. Amen. So ನಿಧಾನಕ್ಕೆ you will see changes in you. ಅರ್ಥಾತ್ you will start hearing his voice. Amen. Hallelujah. Amen. So fellowship ಅನ್ನೋದು ಯಾವತ್ತೂ, when you are in a fellowship, always remember there are two people always standing next to you. ಅರ್ಥ ಆಯ್ತಾ? One is a Holy Spirit and one is the enemy. ಯಾರ ಹತ್ರ ನೀವು ತಿರುಗ್ತೀರಾ, he will start acting. We will be together. We will not be, ಬೇರೆ ರೀತಿಯಾಗಿರಲ್ಲ, but we will be together, but we will not be in one mind. The greatest thing that in the day of Pentecost was they were in one mind, one accord. This is another fruit of the Holy Spirit. They were in one mind. Not only body, they were in one mind. Saitana, you will be together in one body, but not in one mind. When one mind is there, even Holy Spirit cannot fall on us. Amen. Can you just close your eyes before, then just take this with you. Artha, just say, God, just show me, just reveal yourself to me. And the Pavitra Atmange, just close your eyes and just pray this prayer. Don't get distracted for a minute before we get into the other activities. Just open your mouth and say, Devre Swami, ninna ಒಂದು ಪವಿತ್ರಾತ್ಮನ ಒಂದು ಚಳುವಳಿಕೆಗೆ ಸ್ವಾಮಿ ನನಗೆ ಹೃದಯವನ್ನು ನೀನು ತೆರೆದು ಸ್ವಾಮಿ ನನಗೆ ತೋರಿಸಪ್ಪ. ಪವಿತ್ರಾತ್ಮನು ಯಾರು ಅಂತ ಸ್ವಾಮಿ ನನಗೆ ತೋರಿಸು ಕರ್ತನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಅಪ್ಪ ಸ್ವಾಮಿ, ಇಲ್ಲಿರುವ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೆ ನಾವು ಕೊಡೋರಾಗಿದ್ದೇವೆ ಕರ್ತನೆ. God, we believe that, God, Father, Lord, that you are watching over this fellowship today, oh Father, Lord. We have chosen, oh Father, God, to be in your presence today, oh Lord, as a family. As a family, Lord, I pray over each one of us here, oh Father, God. I pray, Holy Spirit, that you will reveal yourself to each one of us, oh God. Lord, help us not to be stiff-necked people. Help us not to have a heart of stone. But God, today, you remove that heart of stone and have a heart of flesh. That, Lord, that will respond to your voice. I thank you, Father, Lord. I thank you, Jesus, Lord, for your presence here. I thank you, Father God, for your tangible presence. Lord, as we just sung, oh Father God, in your beauty of your holiness, Lord, we just stand here. We just sit here, Lord. We just enjoy every bit of you, Father God. Thank you, Father, Lord. Thank you, Lord. I believe we just made a prayer. ನಿಮ್ಮ ಬಾಯಿಗಳನ್ನು ತೆರೆದು 1 ನಿಮಿಷಗಳ ಕಾಲ ನೀವು ಹೇಳಿ, ಅಪ್ಪ ಪವಿತ್ರಾತ್ಮನೇ ನನ್ನ ಹೃದಯ ಒಳಗೆ ಬಾ. ನಿನ್ನನ್ನು ನೋಡುವಂತೆ ಕರ್ತನೆ, ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆ ಕರ್ತನೆ. ನಿನ್ನನ್ನು ಕಾಣುವಂತೆ, ನಿನ್ನ ಸ್ವರವನ್ನು ಕೇಳುವಂತೆ ಅಪ್ಪ ನನ್ನ ಆತ್ಮಿಕ ಕಿವಿಗಳನ್ನು ನೀನು ತೆರೆ ಸ್ವಾಮಿ. Thank you, Father. Thank you, Jesus, Lord. Once again, Lord, we submit ourselves into your hands, oh Father, Lord. Thank you, Lord. We cancel all the plans of the enemy here right now in the name of Jesus. Lord, I pray, Lord, whatever is working, Lord, we speak of unity, we speak of love. God, bind us together, oh Lord. Bind us together with your love, oh Father, Lord. I thank you for this family once again, Lord. We speak, Lord, that this family is what
what is destined for the eternity. God, I pray, oh Father, help us not be distracted. Help us not to be, Lord, to be isolated from this family, God. I pray that you will bring us back to this fellowship where your name is glorified, oh Father. Thank you once again for this wonderful evening, oh Lord. We submit this into your hands, Lord. I pray whenever we are going, sitting, Lord, standing, Lord, doing things, I pray for your protection over us, oh God. I thank you for the food that you have given. I thank you for all the blessings that you have poured upon us, oh Father God. I thank you for this place. I bless this place in the name of Jesus. I even pray for the Kuwaiti right here, oh Father God. I pray the salvation will come to his house, oh Father Lord. I pray that he will know who true God is, oh Father Lord. I pray even for the Harris, Lord. We bless him also, Lord. I pray, Lord, when we see when people prayed, Lord, the chains broke, oh Father God. I pray that the mind of a Kuwaiti, Lord, the mind of the Harris, Lord, the mind of people who are here, Lord, who don't know who true God is, I pray that the salvation would come to each one of them. Holy Spirit, I pray that you will make a way for them to know who true God is, oh God. Thank you once again. We cover this place in your blood. Lord, as we go back home also, God, I thank you that you will be with us. Thank you, Father, for everything that you have done. In Jesus' mighty name I pray. Amen. Amen. ನ್ಯಾಷನಲ್ ಡೇ ಅಲ್ಲ, ಅದಕ್ಕೆ ಅದೇ ಕಲರ್ ಮಾಡಿದ್ದೆ. அதிசயம் இந்த ஆண்டு நடக்க போகுது. அற்புதம் அதிசயம் இந்த ஆண்டு நடக்க போகுது. கவலைப்படாத 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 அற்புதம் குடிய போகுதே. அற்புதம் குடிய போகுதே. சூப்பர் நேச்சுரல் ஆண்டு. இது சூப்பர் நேச்சுரல் ஆண்டு. சூப்பர் நேச்சுரல் ஆண்டு. இது சூப்பர் நேச்சுரல் ஆண்டு. ನನಗೆಂದಿಗೂ ಬರದೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ನೆಕ್ಸ್ಟ್ ಟೈಮ್ ಒಳ್ಳೆ ಉಂಟು. ನೆಕ್ಸ್ಟ್ ಟೈಮ್ ರವಿ ಕಮಾನ್ ಅವ ನೋಡ. ಎಲ್ಲರೂ ಔಟ್, ಎಲ್ಲ ಕೂತ್ಕೊಳ್ಳಿ. Alexan. ಫೈನಲಿ ಇಬ್ರು ಬರ್ತಾರಲ್ಲ ಅವ್ರದ್ದು ಕಂಪ್ಲೀಟ್ ಮಾಡ್ತೀನಿ ಡೈರೆಕ್ಟ್ ಆಗಿ.
ಡ್ಯಾನ್ಸ್ ಮಾಡಬೇಕು. ಒಳ್ಳೆ ಅವಸ್ಥೆ ಮಾರ. ಜಾಸ್ಮಿನ್ ಇದೆ ಅಂತ ಕಟ್ತಾರಾಗಿತ್ತು ಮಾರೆ. ಇಲ್ಲ ಅಂದ್ರೆ ಟೌನ್ ಹೋದ್ಮೇಲೆ ವಿನುತಕ್ಕ ದೂರ ದೂರ ದೂರ. Easy. ಜಾಸ್ತಿ ಆಯ್ತು ಜಾಸ್ತಿ ಆಯ್ತು.